ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸ್ತೀವಿ ಹೇಗೆ, ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯಿತು. ಟಳ್ಳಂತ ಮಡಿಕೆ ಒಡೆದ್ಬಿಡಿ, ಏನಾಗ್ತದೆ ಅವಾಗ? ಒಳಗಿನ ಹೊರಗಿನ ಗಾಳಿ ಒಂದೇ ಆಗುತ್ತೆ. ಹಾಗೆ ಬಾಹ್ಯದಲ್ಲಿ ಮಾತ್ರ ಅಲ್ಲ, ಒಳಗೂ ಅಂತರಂಗದಲ್ಲಿ ನಾನು ಅರಿವನ್ನು ತುಂಬಿಕೊಂಡಾದರೆ ಅದು ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಅಜ್ಞಾನದ ಅರಿವು ಇರಬೇಕಾಗ್ತದೆ ನಮಗೆ. ಎಷ್ಟೋ ಸಲ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಒಂದು ಭಾಳ ಚಂದದ ಮಾತಿದೆ, ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ಹಿ ನೋಸ್ ನಾಟ್, ಹೀ ಈಸ್ ಅ ಫೂಲ್ ಶನ್ಯಂ ಅಂತ. ಹೀ ಹೂ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ. ನೋಸ್ ನಾಟ್ ಹಿ ನೋಸ್ ನಾಟ್, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. ಹೀ ಈಸ್ ಅ ಫೂಲ್ ಶನ್ಯಂ, ಹುಚ್ಚ ಇದ್ದಾನೆ, ಬಿಟ್ಬಿಟ್ರಿ ಅವನು, ಹಚ್ಕೊಳಕ್ಕೆ ಹೋಗಬೇಡಿ. ಹೀ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ಹಿ ನೋಸ್ ನಾಟ್, ಹಿ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. ಹಿ ಈಸ್ ಇನ್ನೋಸೆಂಟ್, ಟೀಚ್ ಹಿಮ್.